ನಮಸ್ಕಾರ. ಗೋವಾದಲ್ಲಿರುವಂಥ ಎಲ್ಲ ಕನ್ನಡಿಗರು ಇನ್ನೂ ಅನೇಕ ಭಕ್ತಾದಿಗಳು ನಿನ್ನೆ ದಿನ ಮಹಾಕುಂಭ ಮೇಳದ ತ್ರಿವೇಣಿ ಸಂಗಮದಲ್ಲಿ ಅತಿ ಒಂದು ಉತ್ಸಾಹದಿಂದ ಭಕ್ತಿಯಿಂದ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ರಾತ್ರಿ ಸುಮಾರು 12 ಗಂಟೆಗೆ ಪ್ರಯಾಗರಾಜವನ್ನು ಬಿಟ್ಟು ಈಗ ಕಾಶಿಗೆ ತೆರಳ್ತಾ ಇದ್ದೀವಿ. ಕಾಶಿ ಇನ್ನು ಕೇವಲ ಒಂದು 50 ಕಿಲೋಮೀಟರ್ ಅಷ್ಟೇ ಬಾಕಿ ಉಳಿದೈತಿ. ಈಗ ಇದರಾದ ಮೇಲೆ ಕಾಶಿಗೆ ಹೋಗಿ ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡಿಕೊಂಡು ವಿಶ್ವನಾಥ ದರ್ಶನ ಪಡೆದುಕೊಂಡು ಬಾಕಿ ನೋಡುವಂಥ ಸ್ಥಳವನ್ನು ಆರಾಮಾಗಿ ನೋಡ್ಕೊಂಡು ಕೇರಿಂದ ಮತ್ತು ನಾಳೆ ಇವತ್ತು ಸಂಜೆ ಗಂಗಾ ಆರತಿಯನ್ನು ನೋಡಿಕೊಂಡು ನಂತರ ನಾವು ನಾಳೆ ಬೆಳಗ್ಗೆ ಅಯೋಧ್ಯೆಯಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೆವು. ಅದಕ್ಕಾಗಿ ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳು ಬಹಳ ಒಂದು ವಿಶೇಷತೆಯಿಂದ ಹವ್ಯಾಸದಿಂದ ಈಗ ಒಂದು ಬೆಳಗಿನ ಉಪಹಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯಾರೂ ಯಾವ ತೊಂದರೆ ಇಲ್ಲದೆ ಸುಖಮವಾಗಿ ಬಂದಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹರ ಮಹಾದೇವ್. ನಾವು ಗೋವಾದಿಂದ ಪ್ರಯಾಗರಾಜ್ ಬಂದು ಪ್ರಯಾಗರಾಜ ಎಲ್ಲರೂ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಇವಾಗ ಕಾಶಿಗೆ ಹೋಗ್ತಾ ಇದ್ದೀವಿ. ಕಾಶಿಗೆ ಹೋಗುವಾಗ ಏನು ನಾವು ಈಗ ಊಟದ ವ್ಯವಸ್ಥೆ ಆಯ್ತು ಎಲ್ಲ ಮಾಡ್ತಾಯಿದ್ವಿ. ಕಾಶಿ ಮುಗಿಸ್ಕೊಂಡು ಅಯೋಧ್ಯೆ ಹೋಗ್ತೀವಿ, ರಾಮ ಮಂದಿರ ನೋಡ್ತೀವಿ. ರಾಮ ಮಂದಿರ ಮುಗಿಸ್ಕೊಂಡು ನಾವು ಮುಂದೆ ಉಜ್ಜಯಿನಿ ಹೋಗ್ತೀವಿ. ಹೀಗಾಗಿ ಎಲ್ಲ ಕಡೆ ನಾವು ಯಾತ್ರೆ ಮಾಡ್ತಾಯಿದ್ದೀವಿ. ಯಾತ್ರೆಯಲ್ಲಿ ಏನೂ ಸಮಸ್ಯೆ ಇಲ್ಲ. ಎಲ್ಲರೂ ಒಟ್ಟಾಗಿ ದೇವರ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಇದ್ರಾಗ ಸುಮಾರು ಜನ ಇರೋದ್ರಿಂದ ಏನಪ್ಪ 140 ಜನ ಇರೋದ್ರಿಂದ ಕೆಲವೊಂದು ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಹೋಗ್ತದೆ. ಅವೆಲ್ಲ ಮಾಡಬೇಕಾಗುತ್ತೆ. ಮತ್ತು ನಿನ್ನೆ ಪ್ರಯಾಗರಾಜಲ್ಲಿ ಇಷ್ಟು ಜನ ಇದ್ದರೂ ಸಹ ಸ್ವಲ್ಪ ಹಿಂದೆ ಮುಂದೆ ಆದರೂ ಸಹ ಆದಿವಿ ಇಲ್ಲಂತಿಲ್ಲ. ಆದರೂ ಎಲ್ಲರೂ ಸ್ನಾನ ಮಾಡ್ಕೊಂಡು ಎಲ್ಲರೂ ಒಟ್ಟಾದೀವಿ ಮಾಡಿಬಿಟ್ಟು ಎಲ್ಲರೂ ಪ್ರಯಾಗರಾಜದಲ್ಲಿ ಆ ಗಂಗೆ ಮಾತೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ